ಎಲ್ಲ ನನ್ನ ಪ್ರೀತಿ ಗಂಡಿಗರಿಗೂ ಪ್ರಸನ್ನ ಧನುಷ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗೈಸ್. ಇವತ್ತಿನ ಮ್ಯಾಚು SRH ವರ್ಸಸ್ DC ನಡುವೆ ನಡೀತಾ ಇದೆ. ಸೊ ಇವತ್ತಿನ ಮ್ಯಾಚಲ್ಲಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಪ್ಲೇಯಿಂಗ್ ಲೆವೆನ್ ಏನಾಗಿರೋದು ಅಂತ ಮಾತಾಡೋಣ. ಅದಕ್ಕಿಂತ ಮುಂಚೆ ನಿನ್ನೆ ಮ್ಯಾಚು ಮುಂಬೈ ವರ್ಸಸ್ GT ಅದರಲ್ಲೂ ಕೂಡ ಸಾಕಾಗಿತ್ತು. ಸೊ ನಿನ್ನೆ ಮ್ಯಾಚಲ್ಲಿ ಹಾರ್ದಿಕ್ ಪಾಂಡ್ಯ ಅವ್ರ ಬಗ್ಗೆನೂ ಕೂಡ ಮಾತಾಡಿದೆ. ಅದಕ್ಕಿಂತ ಮುಂಚೆ ಇನ್ನಾರಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡೋದು ಮರಿಬೇಡಿ. ಬನ್ನಿ ಇವಾಗ ಎರಡು ಮ್ಯಾಚ್ ಬಗ್ಗೆ ಡಿಸ್ಕಸ್ ಮಾಡ್ಕೊಳ್ಳೋಣ. ಸೊ ಗೈಸ್ ಆಕ್ಚುಲಿ ಇವತ್ತಿನ ಮ್ಯಾಚ್ ಕಡೆ ಗಮನ ಕೊಡೋ ಹಾಗಿದ್ದರೆ ಸೊ ಒಂದು ಕಡೆ ಇಶಾನ್ ಕಿಶನ್, ಇನ್ನೊಂದು ಕಡೆ ಅಕ್ಷರ್ ಪಟೇಲ್ ಅವರು. ಸೊ ಇಬ್ಬರು ಕೂಡ ಇಂಡಿಯನ್ ಟೀಮ್ ಅಲ್ಲಿ ಪ್ಲೇಯಿಂಗ್ ಲೆವೆನ್ ಅಲ್ಲಿ ಆಲ್ಮೋಸ್ಟ್ ಖಚಿತವಾಗಿ ಪಡಿಸ್ಕೊಂಡ್ಬಿಟ್ಟಿದ್ದಾರೆ ಅವರ ಸ್ಥಾನನ. ಬಟ್ ಇವಾಗ IPL ಅಲ್ಲಿ ಆಕ್ಚುಲಿ ಆಲ್ಮೋಸ್ಟ್ ಸೇಮ್ ಪಾಯಿಂಟ್ಸ್ ಲೆವೆಲ್ ಅಲ್ಲಿ ಇರುವಂತ ಒಂದು ಹೈದರಾಬಾದ್ ಹಾಗೂ DC ಅವರು. ಸೊ ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ ಆಕ್ಚುಲಿ ಇಬ್ರಿಗೂ ಟಫ್ ಫೈಟ್ ಇದೆ. ಇವತ್ತು ಯಾರು ಗೆಲ್ತಾರೋ ಅವ್ರು ಟಾಪ್ ಟೇಬಲ್ ಆಫ್ ದಿ ಟೇಬಲ್ ಅಲ್ಲಿ ಹೋಗ್ತಾರೆ. ಅಂದ್ರೆ ಒಂದು ಟಾಪ್ 4 ಅಲ್ಲಿ ನೆಟ್ ರನ್ ರೇಟ್ ಕಮ್ಮಿ ಇದೆ, ಬಟ್ ಸ್ಟಿಲ್ ಟಾಪ್ 4 ಅಲ್ಲಿ ಕುತ್ಕೊಳ್ಬಹುದು. ಯಾಕಂದ್ರೆ ಆಲ್ಮೋಸ್ಟ್ ಅವ್ರ ಹತ್ರನೂ 6 ಪಾಯಿಂಟ್ ಇದೆ, ಇವ್ರ ಹತ್ರನೂ 6 ಪಾಯಿಂಟ್ಗಳಿದೆ. ಸೊ ಐ ಥಿಂಕ್ ಗೈಸ್ ಒಂದು ಅಬ್ಸರ್ವ್ ಮಾಡಿ, ಆಕ್ಚುಲಿ ಈ ಸತಿ ಟೇಬಲ್ ಪಾಯಿಂಟ್ಸ್ ಟೇಬಲ್ ಗಮನ ಕೊಡಾಗಿದೆ. ಎಕ್ಸೆಪ್ಟ್ ಪಂಜಾಬ್ ಅವರು, ಇವನ್ RCB ಅವರು 8 ಪಾಯಿಂಟ್ ಅಲ್ಲಿ ಸೆಕೆಂಡ್ ಅಲ್ಲಿ ಕುತ್ಕೊಂಡಿದ್ದೀವಿ. ರಾಜಸ್ಥಾನ್ ರಾಯಲ್ಸ್ ಅವರು ಕೂಡ 8 ಪಾಯಿಂಟ್ಸ್ ಅಲ್ಲಿ ಕುತ್ಕೊಂಡಿದ್ದಾರೆ. ಅದಾದ್ಮೇಲೆ ನೆಕ್ಸ್ಟ್ 6-4 ಆ ತರ ಉಳ್ಕೊಂಡಿದ್ದಾರೆ. ಎಲ್ಲ 6 ಹೌದು. DC, GT, MI, CSK, LHC, KKR ಲಾಸ್ಟ್. ಸೊ ಐ ಥಿಂಕ್ SRH ಆಲ್ರೆಡಿ ಟಾಪ್ 4 ಅಲ್ಲಿ ಇದೆ. ಸೊ ಇವತ್ತು ಮ್ಯಾಚ್ ಗೆಲ್ತು ಅಂತಂದ್ರೆ ಐ ಥಿಂಕ್ ಟಾಪ್ 2 ಆಗಲ್ಲ, ಟಾಪ್ 3 ಬರ್ತಾರೆ. ಯಾಕಂದ್ರೆ ನೆಟ್ ಕೂಡ ಹಂಗ್ ನೋಡಕ್ ಹೋದ್ರೆ RR ಚೆನ್ನಾಗಿದೆ. ಸೊ ಅಂದ್ರೆ ಲೈಕ್ ತುಂಬಾ ಡಿಫರೆನ್ಸ್ ಮಾರ್ಜಿನಲ್ ಗೆದ್ರೆ ಆಲ್ಮೋಸ್ಟ್ MI RR ನ ಬೀಟ್ ಮಾಡಿ 4ನೇ ಸ್ಥಾನದಿಂದ 3ನೇ ಸ್ಥಾನಕ್ಕೆ ಹೋಗಬಹುದು ಅಷ್ಟೇ. ಟಾಪ್ 2 ಬರ್ಬೇಕು ಅಂತ ತುಂಬಾ ಇದೆ. ಯಾಕಂದ್ರೆ +1 ಇದೆ ನಮ್ದು, ಅವ್ರದ್ದು +5 ಅಷ್ಟೇ, 0.5 ಇರೋದು. ಬಟ್ ಎನಿವೇಸ್ ಗೈಸ್, ಇವತ್ತಿನ ಮ್ಯಾಚ್ ಐ ಥಿಂಕ್ ಹೈದರಾಬಾದ್ ಅಲ್ಲಿ ನಡೀತಾ ಇರೋದ್ರಿಂದ ಸೊ DC ಅವರಿಗೆ ಸ್ವಲ್ಪ ಕಷ್ಟ ಆಗಬಹುದು. ಸ್ವಲ್ಪ ಗ್ರೌಂಡ್ ಪಿಚಸ್ ಗಳನ್ನ ಸ್ವಲ್ಪ ಚೇಂಜ್ ಮಾಡ್ತಾ ಇದ್ದಾರೆ. ಹೌದು, ಫಸ್ಟ್ ಪ್ಯೂರ್ ಬ್ಯಾಟಿಂಗ್ ಪಿಚ್ ಮಾಡ್ಕೊಂಡ್ಬಿಟ್ಟಿದ್ರು, ಫುಲ್ ರನ್ಸ್ ಬರ್ಸ್ಲಿ ಅಂತ. ಹೈದರಾಬಾದ್ ಅವರು ಅದೇ ರೀತಿ ರನ್ಸ್ ನ ಅಭಿಷೇಕ್ ಶರ್ಮಾ ಅದಕ್ಕೆ 15 ಬಾಲ್ಗೆ 50 ಮಾಡಿದ್ರು ಮೊನ್ನೆ CSK ಮೇಲೆ. ಆಕ್ಚುಲಿ ರವೀಶ್ ರೆಡ್ಡಿ ಕೂಡ ಚೆನ್ನಾಗಿ ಆಡ್ತಾ ಇದ್ರು. ಆಲ್ಮೋಸ್ಟ್ ಅನ್ಕೊಂಡಿದ್ವಿ ಇಲ್ಲ 250-240 ಬರ್ಬೋದು ಅಂತ, ಬಟ್ ಅನ್ಬಿಲೀವಬಲ್ ಕಮ್ ಬ್ಯಾಕ್ ಮಾಡಿದ್ದು ಹೈದರಾಬಾದ್. ಲೈಕ್ CSK ಅವರು 200 ರನ್ಸ್ ಕಟ್ ಆಗ್ತಾರೆ. ಅದೇ ರೀತಿ DC ಅವರು ಕೂಡ ಸ್ವಲ್ಪ ಸ್ಟ್ರಾಂಗ್ ಅಂಡ್ ಪ್ಲೇಯಿಂಗ್ ಲೆವೆನ್ ನೋಡ್ತಾ ಇದ್ರೆ DC ಅವ್ರಿಗೆಲ್ಲ ಒಂದು ಸ್ವಲ್ಪ ಕೊರತೆ ಕಾಣಿಸ್ತಾ ಇದೆ. ಲಾಸ್ಟ್ ಸೀಸನ್ಗಿಂತನೂ ಈ ಸತಿ ಚಾರ್ಮ್ ಸಿಗ್ತಾ ಇಲ್ಲ. ಅಂದ್ರೆ ಎಕ್ಸೆಪ್ಟ್ ಅಕ್ಷರ್ ಪಟೇಲ್ ಅವರು, ಅಕ್ಷರ್ ಪಟೇಲ್ ಕಡೆಯಿಂದ ಸ್ವಲ್ಪ ರನ್ಸ್ಗಳು ಬರಬೇಕು, ಅವಾಗ ಇನ್ನೂ ಸ್ವಲ್ಪ ಬ್ಯಾಲೆನ್ಸ್ಡ್ ಆಗಿ ಕಾಣಿಸ್ಕೊಳ್ಳುತ್ತೆ. ಇನ್ನು ನಮ್ಮ KL ರಾಹುಲ್ ನಿಮ್ಗೆ ಗೊತ್ತೇ ಇದೆ. ಸೊ 2 ಮ್ಯಾಚ್ ಆಗಿದ್ದಾರೆ. ಲಾಸ್ಟ್ ಮ್ಯಾಚ್ ನಮ್ಮ ಚಿನ್ನಸ್ವಾಮಿಯಲ್ಲಿ 50 ಬರುತ್ತೆ. ಸೊ 100 ಹೊಡಿತಿದ್ರೆ ಎಲ್ಲೋ ಒಂದ್ ಕಡೆ ಮಿಸ್ ಆಗೋಯ್ತು. ವಿರಾಟ್ ಕೊಹ್ಲಿ ಅವರ ಅದ್ಭುತ ಕ್ಯಾಚ್ ಇಂದ ಆಕ್ಚುಲಿ ನಾವು ಅದನ್ನ ಇದು ಮಾಡಿದ್ವಿ. 50 ಸ್ಯಾಟಿಸ್ಫೈಡ್. ಅವ್ರ ಬರ್ಡೇ ದಿವಸ 50 ರನ್ ಹೊಡೆದಿದ್ದು, ಮ್ಯಾಚ್ ಕೂಡ ವಿನ್ ಆದ್ರೆ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಬರ್ಡೇ ವಿನ್ ಆಗಬಾರ್ದಾಗಿತ್ತು. ನಾವು ವಿನ್ ಆಗ್ಬೇಕಿತ್ತು RCB ತಂಡ. ಬಟ್ ಸ್ಟಿಲ್ ಏನು ಮಾಡೋಕ್ಕಾಗಲ್ಲ, ಒಳ್ಳೆಯದಾಗಲಿ. ಸೊ ಬರ್ಡೇ ದಿವಸ ವಿನ್ ಆಗಿದ್ದಾರೆ. ಇನ್ನು ನೆನ್ನೆ ಮ್ಯಾಚ್ ಬಗ್ಗೆ ಕೂಡ ಮಾತಾಡಂಗಿದ್ರೆ MI ವರ್ಸಸ್ GT. ಏನ್ ಗುರು, ಹಾರ್ದಿಕ್ ಪಾಂಡ್ಯ ಒಂದೇ ಒಂದು 5 ನಿಮಿಷ ಬೈಗುಳಕ್ಕೆ ತಿಲಕ್ ವರ್ಮಾ ಇಲ್ಲ. ಆಕ್ಚುಲಿ ಏನ್ ಗೊತ್ತಾ, ಮನುಷ್ಯ ಸಖತ್ ಆನಿಮೇಟೆಡ್ ಆಗಿರ್ತಾರೆ ಅಂತ ಅನ್ಸುತ್ತೆ. ಅಂದ್ರೆ ಆಲ್ಮೋಸ್ಟ್ ಟೀಮ್ ಲಾಸ್ ಆಗ್ತಾ ಇರೋದು ಹೌದು, ಬಟ್ ನೀವು ಯಂಗ್ಸ್ಟರ್ಸ್ ಮೇಲೆ ಹೋಗ್ಬಿಟ್ಟು ಅಷ್ಟೊಂದು ಇವರೇ ಏನೋ ಆಡ್ತಾ ಇಲ್ಲ, ಏನೋ ಒಂಥರ ಇವರೇ ಆಡ್ತಾ ಇಲ್ಲ. ಅವ್ರು ಓವರ್ ಕಾನ್ಫಿಡೆನ್ಸ್ ಕೊಡೋ ಅವಶ್ಯಕತೆ ಇಲ್ಲ. ಅವ್ರ ಹತ್ರ ಆಲ್ರೆಡಿ ಕಾನ್ಫಿಡೆನ್ಸ್ ಇರುತ್ತೆ. ಏನು ಯಾರೋ ಬಂದು ಮಾತಾಡಿಸಿ ಕಾನ್ಫಿಡೆನ್ಸ್ ಆನ್ ಫೀಲ್ಡ್ ಅಲ್ಲಿ ಕೊಡಬೇಕು ಅಂತ ಕ್ಯಾಮ್ರಾ ಮುಂದೆ ಅಂತ ಏನಿರಲ್ಲ. ಇಫ್ ಯು ವಾಂಟ್ ಅವ್ರ ಟೆಕ್ನಿಕಲ್ ಏನೋ ರಾಂಗ್ ಇತ್ತು ಅಂತಂದ್ರೆ ಆಫ್ ಫೀಲ್ಡ್ ಅಲ್ಲಿ ಇವಾಗ ಹೋಗ್ಬಿಟ್ಟು ಹಿಂಗೆಲ್ಲ ಹಿಂಗ್ ಮಾಡು ಒಂದ್ ಸ್ವಲ್ಪ ಅಂತಾನು ಹೇಳ್ಬೋದು. ಆಮೇಲೆ ಅಲ್ಲಿ ಕೂತ್ಕೊಂಡು ಸೊಕಾತ್ ಏನೋ ಅಂತ. ಏನ್ ಗುರು ಇದು ಕ್ಯಾಪ್ಟನ್ಸಿ ನಿನ್ನ ಹಾರ್ದಿಕ್ ಪಾಂಡ್ಯ. ನನಗೆ ಅನ್ಸೋದು ಏನಂತಂದ್ರೆ ಬ್ಯಾಟಿಂಗ್ ಇಂದನೋ ಬೌಲಿಂಗ್ ಇಂದನೋ ಐ ಥಿಂಕ್ ಇಫ್ ಈ ಸ್ಕೋರಿಂಗ್ ರನ್ ಪ್ರಕಾರ ಇಂಟರ್ನ್ಯಾಷನಲ್ ಇದಕ್ಕೆಲ್ಲ ಕೊಡಲ್ಲ. ಸೊ ಈ ತರ ಆದ್ರೆ ಕೊಡಲ್ಲ ಗೈಸ್. ಆಕ್ಚುಲಿ ಏನ್ ಗೊತ್ತಾ, ಎಲ್ಲಾರ ಹತ್ರನೂ ನೀನು ಚೆನ್ನಾಗಿರ್ಬೇಕು, ಆಟಿಟ್ಯೂಡ್ ತೋರಿಸಬಾರ್ದು. ಅಂದ್ರೆ ಒಂಥರ ಅಗ್ರೆಷನ್ ಅಲ್ಲಿ ಹೋಗಿ ಮಾತಾಡೋ ಅಂಥದ್ದು ಅವಶ್ಯಕತೆ ಇರಲ್ಲ. ಇವನ್ ನನಗೆ ಜಸ್ಪ್ರೀತ್ ಬುಮ್ರಾಗೆ ರೆಸ್ಪೆಕ್ಟ್ ಕೊಟ್ಟಿಲ್ದಿರೋದೇ ನನಗೆಲ್ಲ ಸ್ವಲ್ಪ ಅದು ಅನ್ರೆಸ್ಪೆಕ್ಟ್ ಅಂತ ಅನಿಸ್ತಾ ಇದೆ. ಐ ಥಿಂಕ್ ಈಗ ರೋಹಿತ್ ಶರ್ಮಾ ಅವರು ಕಾಣಿಸ್ಕೊಳ್ತಾರೆ, ಮೊನ್ನೆ ಡಗೌಟ್ ಎಲ್ಲ ಕುತ್ಕೊಂಡಿದ್ರು. ಐ ಥಿಂಕ್ ಸೂರ್ಯಕುಮಾರ್ ಯಾದವ್ ನೆನ್ನೆ ಕಾಣಿಸ್ಕೊಳ್ತಾರೆ, ಅವರು ಡಗೌಟ್ ಅಲ್ಲಿ ಕುತ್ಕೊಂಡಿದ್ದು. ಬಟ್ ಬೇಜಾರು ಏನಪ್ಪಾ ಅಂತಂದ್ರೆ ಲೈಕ್ ನೀವು ಚೆನ್ನಾಗಿ ಗೆಲ್ತಾ ಇದ್ದೀರಾ, ಹೌದು ಗೆಲ್ಲಿ ಪರವಾಗಿಲ್ಲ. ಒಂದು ಅನ್ಬಿಲೀವಬಲ್ ಮಾರ್ಜಿನ್ ಇಂದ ಗೆದ್ರೆ 100 ರನ್ಸ್ 99 ರನ್ಸ್ ಇಂದ ಗೆದ್ದಿದೆ. GT ಬ್ಯಾಟರ್ಸ್ ಏನಾಯ್ತು, ವರ್ಸ್ಟ್ ಪ್ಲೇಯರ್ಸ್ ಸಾಯಿ ಸುದರ್ಶನ್, ಗಿಲ್ಲು ಏನು ಐ ಮೀನ್ ನೆನ್ನೆ ಆಕ್ಚುಲಿ ಗೈಸ್ 12-13ನೇ ಓವರ್ವರೆಗೂ ಅವ್ರು ಗೇಮಲ್ಲಿ ಇದ್ರು. 15ನೇ ಓವರ್ವರೆಗೂ ಗೇಮಲ್ಲಿ ಇದ್ರು. 120 ಅಷ್ಟೇ ಸ್ಕೋರ್ ಆಗಿದ್ದು 15ನೇ ಓವರ್ವರೆಗೂ ನೋಡಿದಾಗ. ಅಮ್ಮಮ್ಮ ಅಂತಂದ್ರೆ ನಾವು ಎಕ್ಸ್ಪೆಕ್ಟೇಷನ್ಸ್ ರನ್ಸ್ ಎಷ್ಟು ಇಟ್ಕೊಂಡಿದ್ವಿ ಅಂದ್ರೆ 5 ಓವರ್ಗೆ ಒಂದು 50 ರನ್ 60 ರನ್ 170 180 ಅಂತ ಅನ್ಕೊಂಡಿದ್ದು. ಬಟ್ ಐ ಥಿಂಕ್ ಆ ಥರ ರನ್ಸ್ಗಳನ್ನ ಲೈಕ್ ಲೀಕ್ ಮಾಡ್ತಾ ಇದ್ದಾರೆ. ಇವನ್ ಪ್ರಸಿದ್ಧ ಕೃಷ್ಣ ಅವರಾಗಿರ್ಬೋದು, ಅಶೋಕ್ಗಂತೂ ಕೇಳಲೇಬೇಡಿ ಪಾಪ 150+ ಕ್ಲಿಕ್ ಮಾಡ್ತಾ ಇದ್ದಾರೆ. ಬಟ್ ಸ್ಟಿಲ್ ಆ ಒಂದು ಬೌಲಿಂಗ್ಗೆ ಇವ್ರು ಏನ್ ಮಾಡ್ತಾರೆ ಅಂದ್ರೆ ವೇರಿಯೇಷನ್ ಆಗ್ತಾ ಇಲ್ಲ. ಸೊ ಆಲ್ಮೋಸ್ಟ್ ಪ್ರಿಡಿಕ್ಟಬಲ್ ಫಾಸ್ಟ್ ಆಗಿ ಆಗ್ತಾ ಇದ್ದಾರೆ. ಲೆಂತ್ ಅಂಡ್ ಲೈನ್ ಅಲ್ಲಿ ನಾರ್ಮಲ್ ಆಗಿ ಆಗ್ತಾ ಇದ್ದಾರೆ. ಸೊ ಅವಾಗ ಏನಾಗುತ್ತೆ, ಆರಾಮ್ಸೆ ಹೊಡಿತಾರೆ. ಸೊ ಲೆಂತ್ ಲೈನ್ ಚೇಂಜ್ ಮಾಡ್ಕೊಂಡು ಜಾಸ್ತಿ ಸಲ ಹೊಡೋದ್ರ ಯಾಕೆ ಇವ್ರು ಕಲಿಯಕ್ಕೆ ಆಗ್ತಾ ಇಲ್ಲ ಆ ಥರ ಲೆಂತ್ ಲೈನ್. ಇವನ್ ಬ್ಯಾಟ್ಸ್ಮನ್ಸ್ಗಳು ಅದನ್ನ ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಅದೇನೋಪ್ಪ ಯಾರು ಕೂಡ ಹಾಕ್ಲಿಲ್ಲ. ಇವನ್ ನಾಯಿ ಹೊಡೆದ ನೆನ್ನೆ ಆಕ್ಚುಲಿ ಪ್ರೆಡಿಕ್ಷನ್ ಮುಂಬೈ ಕೊಟ್ಟಿದ್ದು ಬಿಡಿ ಗೆಲ್ತಿದ್ವಿ ಅಂತ ಅನಿಸ್ತು. ಬಟ್ ಕೆಲವೊಂದ್ಸತಿ ನಮಗೆ ಥ್ರಿಲ್ಲರ್ ಬೇಕು ಗುರು. ನೀನ್ ಏನ್ 200 ಒನ್ ಸೈಡೆಡ್ ಮಾಡ್ಬಿಟ್ರು. ಇವನ್ ಪವರ್ ಪ್ಲೇಲಿ ಮೊದಲೇ ಬಾಲ್
ಮೇಲೆ ಜಸ್ಪ್ರೀತ್ ಬುಮ್ರಾ ವಿಕೆಟ್ ಬಿದ್ದುಬಿಡುತ್ತೆ. ಐ ಥಿಂಕ್ ಸಾಯಿ ಸುದರ್ಶನ್ 0 ಔಟ್ ಆಗ್ತಾರೆ ಫಸ್ಟ್ ಬಾಲಲ್ಲಿ. ಅದಾಗಿದ ತಕ್ಷಣ ಇಮಿಡಿಯೇಟ್ ಆಗಿ 22ಕ್ಕೆ 2 ವಿಕೆಟ್ ಬೀಳುತ್ತೆ, ಆಮೇಲೆ 3 ವಿಕೆಟ್ ಬೀಳುತ್ತೆ, ಆಮೇಲೆ 50 ರನ್ ಆಗ್ತಾ ಇದ್ದಂಗೆ 5 ವಿಕೆಟ್ ಬಿದ್ದೋಗಿರುತ್ತೆ. ಹೌದು, ಏನು ಮಾಡಬೇಕಾಗುತ್ತೆ? ಆ ಸ್ಕೋರ್ ನನಗೆ ಅಶ್ವಿನ್ ಕುಮಾರ್ ಚೆನ್ನಾಗಿ ಬೌಲ್ ಮಾಡಿದ್ರು ಆ್ಯಕ್ಚುಲಿ. ಬಿಡಿ, ಆ ಮನುಷ್ಯನ ಪಾಪ ಯಾಕೆ ಕುಣಿಸ್ಕೊಂಡಿದ್ರು ಇನ್ನೂ ಡಗೌಟಲ್ಲಿ ನಂಗೆ ಗೊತ್ತಾಗಲಿಲ್ಲಪ್ಪ. ಅಶ್ವಿನ್ ಕುಮಾರ್ ಚೆನ್ನಾಗಿ ಬೌಲ್ ಮಾಡಿದ್ರು. ಶಾರ್ದುಲ್ ಠಾಕೂರ್ ಏನೇ ಡ್ರಾಪ್ ಮಾಡಿರೋದು, ಒಂದಷ್ಟು ಪ್ಲೇಯಿಂಗ್ ಲೆವೆನಲ್ಲಿ ಚೇಂಜಸ್ ಮಾಡಿದ್ರು. ಬಟ್ ನನಗನ್ಸೋದು ಏನಂತಂದರೆ, ದಯವಿಟ್ಟು IPL ಅಲ್ಲಿ ಒಂದಷ್ಟು ಥ್ರಿಲ್ಲಿಂಗ್ ಮ್ಯಾಚ್ ತೊಗೊಂಬನ್ನಿ, ಇಲ್ಲ ಅಂದರೆ ಅಟ್ಟಾ ಬೋರ್ ಹೊಡಿಯುತ್ತೆ. ಐ ಥಿಂಕ್ ನಮ್ಗೆ ನೋಡೋಕ್ಕೆ ಇಂಟ್ರೆಸ್ಟ್ ಬರ್ತಾಯಿಲ್ಲ. ಇವನ್ RCB ಮ್ಯಾಚಸ್ಗಳು ಕೂಡ ನಾವು DC ಮೇಲೆ ನೋಡಿದಾಗ ಎಲ್ಲರೂ ಹೇಳಿದ್ದು ಬೋರು ಬ್ರೋ ಅಂತಲೂ ಹೇಳ್ತಾ ಇದ್ರಿ. ಏನೋ ಲಾಸ್ಟಲ್ಲಿ ಒಂದು 4 ಅವರ್ ಥ್ರಿಲ್ಲಿಂಗ್ ಬಂತು, ಡಿಫೆಂಡ್ ಮಾಡ್ಕೊಳ್ತಾ ಇದೀವಲ್ಲ ಅನ್ನೋದಕ್ಕೋಸ್ಕರ ನಾವು RCB ಹೇಗಿದ್ರು ನಾವು ನೋಡ್ತೀವಿ ಬಿಡಿ. ನಾವು ಆಕ್ಚುಲಿ ಫಸ್ಟ್ ಅಲ್ಲಿ RCB ಯಾಕೆ ಅಷ್ಟು ಇಂಟ್ರೆಸ್ಟ್ ಕೊಟ್ಟು ನೋಡ್ತಾ ಇದ್ರೆ ಬಾಯ್ ಬರ್ಸ್ತಾ ಇದ್ರು. ಈ ಸೀಸನ್ IPL ಅಷ್ಟು ಕ್ಲಿಕ್ ಆನ್ ಆಗ್ತಾ ಇಲ್ಲ. ಯಾಕೆಂತಂದ್ರೆ ಅಷ್ಟೇ ಗುಜರಾತ್ ಸ್ಟೇಡಿಯಂ ಅಲ್ಲಿ ಖಾಲಿ ಹೊಡಿತಾ ಇದೆ. 1 lakh ಕೆಪಾಸಿಟಿ. ಮುಂಬೈ ಮ್ಯಾಚ್ ನಡೀತಾ. ಇವನ್ ಮುಂಬೈ ಇಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಫ್ರಾಂಚೈಸ್. 5 ಟ್ರೋಫಿ ಗೆದ್ದಿದ್ದಾರೆ. ರೋಹಿತ್ ಶರ್ಮಾ ಅವರು ಉಳ್ಕೊಂಡಿದ್ದಾರೆ, ಸೂರ್ಯಕುಮಾರ್ ಯಾದವ್ ಇದ್ದಾರೆ. ಏನ್ ಆಗ್ತಾ ಇದೆ ಆಕ್ಚುಲಿ ಅರ್ಥ ಆಗ್ತಾ ಇಲ್ಲ IPLಗೆ. ಐ ಮೀನ್ ನನ್ಗೆ ಎಲ್ಲೋ IPLing ಅಂತ ಇವ್ರು ಹೇಳ್ತಾರೆ ಗೊತ್ತಾ. ಕೆಲವು ಯಾರೋ ಒಬ್ರು 3 ವಿಕೆಟ್ 2 ವಿಕೆಟ್ ತಗೊಂಡಾಗ ಅದಂಗಲ್ಲ, ಅದು ಥ್ರಿಲ್ಲಿಂಗ್ ಬರಬೇಕು. ಲಾಸ್ಟ್ ಸೀಸನ್ ನೀವು ನೆನಪಿಲ್ಲ ಆಕ್ಚುಲಿ ಕಂಟಿನ್ಯೂಸ್ ಆಗಿ ಒಂದು 4-5 ಥ್ರಿಲ್ಲರ್ ಬಂತು. ಇವನ್ ನಾವು ರಾಜಸ್ಥಾನ್ ಮೇಲೆ ಲಾಸ್ಟ್ ಓವರ್ ಡಿಫೆಂಡ್ ಮಾಡ್ಕೊಂಡಿದ್ದಾಗಿರ್ಬೋದು. ಆಮೇಲೆ ಈ ಸೀಸನ್ 1-2 ಬಂತು, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಐ ಆಮ್ ಸೇಯಿಂಗ್ ದಟ್ ಕೆಲವೊಂದಷ್ಟು ಮೇಜರ್ ಬರ್ಬೇಕಂದ್ರೆ ಆಲ್ಮೋಸ್ಟ್ ಇವಾಗ ಪಾಯಿಂಟ್ಸ್ ಟೇಬಲ್ಗಳು ನೋಡ್ತಾ ಇದ್ರೆ ಎಲ್ಲರೂ ಈಕ್ವಲ್ ಆಗಿದ್ದಾರೆ. ಅಂದ್ರೆ ಈಕ್ವಲ್ ಸ್ಟ್ರೆಂತ್ ಇದೆ ಅಂತ ಅರ್ಥ. ಈಕ್ವಲ್ ಸ್ಟ್ರೆಂತ್ ಇದ್ದಾಗ ಅಟ್ಲೀಸ್ಟ್ ಡ್ರಾ ಆಗ್ತಾ ಇಲ್ಲ ಗುರು. ಜೈಶಾ ಗುರು, ಎಲ್ಲಿ ಗುರು ನೀನು? ಎಲ್ಲೋ ಹೋಗ್ಬಿಟ್ಟು ನೀವು ಇಂಟರ್ನ್ಯಾಷನಲ್ ಚೇರ್ಮನ್ ಆದ್ಮೇಲೆ ಸೂಪರ್ ಓವರ್ಗಳು ಇರ್ತಾ ಇತ್ತು. BCCI ಚೇರ್ಮನ್ ಆಗಿರ್ಬೇಕಾದ್ರೆ ಎಲ್ಲ ಸ್ಕ್ರಿಪ್ಟ್ ಚೆನ್ನಾಗಿ ಬರೀತಾ ಇದ್ರಿ. ಈಗ ಚೆನ್ನಾಗಿ ಬರೀತಲ್ಲ ICC ಚೇರ್ಮನ್ ಆದ್ಮೇಲೆ ಸ್ಕ್ರಿಪ್ಟ್. ನಿನ್ನೆ ಮ್ಯಾಚ್ ಅಲ್ಲಿ MI ಗೆತ್ತು ನಮ್ಮ ಪ್ರೊಡಿಕ್ಷನ್ ಪ್ರಕಾರ. ಸೊ ಹಾರ್ದಿಕ್ ಪಾಂಡ್ಯ ಅವ್ರು ಸ್ವಲ್ಪ ಕೋಪ ಕಮ್ಮಿ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅವ್ರ ಮುಂದಿನ ಫ್ಯೂಚರ್ಗೆ. ಸೊ ನೆಕ್ಸ್ಟ್ ಇವತ್ತಿನ ಮ್ಯಾಚ್ ಅಲ್ಲಿ ಸೊ ಇದು ಹೇಳಿಲ್ಲ, ಯಾರು ಪ್ರಿಡಿಕ್ಟ್ ಮಾಡ್ತೀವಿ ಅಂದ್ರೆ ಲೈಕ್ ಯಾರು ವಿನ್ ಆಗ್ತಾರೆ ಅಂತ ಹೇಳಿಲ್ಲ. ಅಂಡ್ ಹೆಡ್ ರೆಕಾರ್ಡ್ಸ್ ಕೂಡ ಹೇಳಿಲ್ಲ. ಸೊ ಗೈಸ್ ಆಕ್ಚುಲಿ ವಿ ಆರ್ ಗೋಯಿಂಗ್ ವಿತ್ ಹೈದರಾಬಾದ್ ಗೈಸ್. ಸೊ ಐ ಥಿಂಕ್ ಹೈದರಾಬಾದ್ ಹೊಡೆಯುತ್ತೆ ಅಂತ ಅನಿಸ್ತಾ ಇದೆ. ಸೊ ಇಲ್ಲ ಒಂದು ಕಂಪೇರ್ ಟು DC ಅಂಡ್ ಹೈದರಾಬಾದ್ ಆಲ್ರೆಡಿ 2 ಅನ್ಲಕ್ಕಿ ಟೀಮ್ಸ್ ಸೋತು ನಮ್ಮ ಮೇಲೆ ಗೆದ್ರು. ಹೌದು, ಬಟ್ ಅದೇ ರೀತಿ ಆಗುತ್ತೆ ಅಂತ ಹೇಳಕ್ಕಾಗಲ್ಲ. ಹೈದರಾಬಾದ್ ಅವ್ರು ಮತ್ತೆ ಮೇ ಬಿ ಏನೋ ಒಂದು ಕಮಾಲ್ ಮಾಡ್ತಾರೆ. ನೋಡಿತಾರ ಇವತ್ತು 300 ಇಂಪಾಸಿಬಲ್ ಅಷ್ಟೇ ಬಿಡು. ಅದು ಯಾವ್ದೋ ಒಂದು ಟೈಮಲ್ಲಿ ಎಲ್ಲರೂ ಫಾರ್ಮ್ ಎಲ್ಲೋದ್ರು ಅಂತ ಹುಡುಕಾಡ್ತಾ ಇದೀನಿ. ಇಲ್ಲ, ನಿನ್ನೆ ಮ್ಯಾಚ್ 15 ಬಾಲ್ 50 ರನ್ ಹೊಡೆದ್ರು. ಬಟ್ ಎವ್ರಿ ಟೈಮ್ ಅದು ಸ್ಕೋರ್ ಮಾಡಕ್ಕಾಗಲ್ಲ. ಸಿಂಗಲ್ ಪ್ಲೇಯರ್ ಆಗಲ್ಲ, ಟೀಮ್ದು ಬೇಕಲ್ಲ. ಟೀಮ್ ಅಲ್ಲಿ ಸೇರ್ಕೊಂಡು ಅವ್ರು ಹೇಳಿತಾನೆ 300 ರನ್ ಹೊಡಿತೀನಿ ಅಂತ. ಎಲ್ಲಿ ಹೊಡೆದೇ ಇಲ್ವಲ್ಲ. ಹೆಡ್ ಟು ಹೆಡ್ ರೆಕಾರ್ಡ್ ನೋಡಂಗಿದ್ರೆ SRH ವರ್ಸಸ್ DC ಇಲ್ಲಿ ತನಕ 26 ಮ್ಯಾಚ್ಗಳನ್ನ ಆಡಿದ್ದಾರೆ. ಅದರಲ್ಲಿ ಏನಂತ ಮೇಜರ್ ಏನಿಲ್ಲ. 12 ಮ್ಯಾಚ್ಗಳನ್ನ DC ಗೆದ್ಕೊಂಡಿದೆ, 13 ಮ್ಯಾಚ್ಗಳನ್ನ SRH ಗೆದ್ಕೊಂಡಿದೆ. ಸೊ ಈಕ್ವಲ್ ಫೈಟ್ ಇರುತ್ತೆ. ಹೌದು, ಆಕ್ಚುಲಿ ಇನ್ನು ಹೈಯೆಸ್ಟ್ ಸ್ಕೋರು 266 SRH ಅವ್ರು ಹೊಡೆದಿರೋದು ಹೈಯೆಸ್ಟ್. ಆ್ಯಂಡ್ 80 ರನ್ಸ್ ಲೋಯೆಸ್ಟ್ ಸ್ಕೋರು DC ಅವ್ರು ಹೊಡೆದಿರೋಂಥದ್ದು. ಸೊ ನಾವಿವತ್ತು ಹೋಗ್ತಾ ಇರೋದು ಸೊ SRH ಅವ್ರು ವಿನ್ ಆಗ್ತಾರೆ ಅಂತ ಪ್ರೆಡಿಕ್ಟ್ ಮಾಡ್ತಾ ಇದೀವಿ. ನಿಮ್ಮ ಪ್ರಕಾರ ಯಾರು ವಿನ್ ಆಗ್ತಾರೆ? ಸೊ ಪ್ಲೇಯಿಂಗ್ ಲೆವೆಲ್ ಏನು ಚೇಂಜಸ್ ಇಲ್ಲ, ಸೇಮ್ ಆಸ್ ಇಟ್ ಈಸ್ ಲಾಸ್ಟ್ ಮ್ಯಾಚಲ್ಲಿ ಏನು ಅದೇ ಇಂಪ್ಯಾಕ್ಟಲ್ಲಿ ಏನೋ ಚೇಂಜ್ ಮಾಡ್ಕೋಬೋದೇ ಹೊರತಾಗಿ ಪ್ಲೇಯಿಂಗ್ ಲೆವೆಲ್ ಏನು ಚೇಂಜ್ ಇಲ್ಲ. ಸೊ ನಿಮಗೆ ಅನ್ಸ್ ಗೈಸ್ ಪ್ಲೇಯಿಂಗ್ ಲೆವೆಲ್ ಏನು ಚೇಂಜ್ ಮಾಡ್ತೀರಾ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಇದಾಗಿತ್ತು ಗೈಸ್ ನಮ್ಮ ಒಂದು ಪ್ರಿವ್ಯೂ. ಸೊ ಸಿಗೋಣ ಮುಂದಿನ ನೋಡಿದ್ರೆ ಅಲ್ಲಿ ತನಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.